ಎಷ್ಟು ಗಟ್ಟಿ ಇದ್ದಾಳ ಇವಳು. ಏನ್ ಇವಳೇನ್ ಕಬ್ಬಣದಿಂದ ಆಗಿದಾಳ? ಮನುಷ್ಯನ್ ಚರ್ಮ ಹೊದ್ಕೊಂಡು ಬಂದ್ ಕೂತಿರೋ ಹಾಗಿದ್ಯಲ್ಲ. ಇವಳಿಗೇನ್ ವ್ಯತ್ಯಾಸನೇ ಆಗ್ಲಿಲ್ವಾ ಅಂತ. ಜಯಂತಿ, ಸರಸ್ವತಿ ಸೊಸೆ, ನೀನು ಹಾಗೂ ಇಲ್ಲಿರೋರೆಲ್ಲ ಸೇರಿ ಹೊಸ ಸೊಸೆ ಮುಖನ ನೋಡಿ ಅವಳು ಸಂತೋಷವಾಗಿರೋದಕ್ಕೆ, ಅವಳ ಪರಿವಾರನ ಒಂದಾಗಿರೋದಕ್ಕೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಮನೆಗೆ ಆದಷ್ಟು ಬೇಗ ವಂಶೋದ್ಧಾರಕನ ಕೊಡ್ಲಿ ಅಂತ ಆಶೀರ್ವಾದ ಮಾಡಿ. ಬನ್ನಿ, ಎಲ್ಲರೂ ಶುರು ಮಾಡಿ. ಯಾವಾಗ್ಲೂ ನೀನು ಸೌಭಾಗ್ಯವತಿಯಾಗಿರು. 16 ಮಕ್ಕಳನ್ನ ಹೆತ್ತು ಸದಾ ಸುಖಿಯಾಗಿರು. ಈ ಸೊಸೆ ಅಂತೂ ತುಂಬಾ ಸುಂದರವಾಗಿದ್ದಾರೆ. ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ. ತುಂಬಾ ಸುಂದರವಾಗಿರೋ ಸೊಸೆನ ತಗೊಂಡ್ ಬಂದಿದ್ದೀರಾ. ಮೊಮ್ಮಕ್ಕಳು ತುಂಬಾ ಸುಂದರವಾಗಿರ್ತಾರೆ. ಇಲ್ಲ ಇಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ಬೆಂಕಿ ತರ ಸುಟ್ಟು ಎಲ್ಲ ಭಸ್ಮ ಮಾಡ್ತಾ ಇದ್ಲಿ ಇವಳು. ದುಡ್ಡಿನ ಆಸೆಗೆ ಬಾಯಿ ಮುಚ್ಕೊಂಡು ಕೂತಿರೋದು ನೋಡಿ ಇವಳು. ಎಂಥ ದುರಾಸೆ ಇವಳಿಗೆ. ನಡೀರಿ, ಎಲ್ಲ ತುಂಬಾ ಸಂತೋಷದಿಂದ ನಡೀತು. ಅಮ್ಮಾಜಿ, ನೀವೀಗ ತಿಂಡಿ ತಿನ್ಬಹುದಲ್ಲ? ತಿಂತೀನಿ. ಸ್ಮಾಲ್ ಅಮ್ಮೋರೆ, ಇವ್ರಿಗೇನಾಗಿದೆ? ಇವ್ರ ಬಾಯಲ್ಲೇನಾದ್ರೂ ಲಾಲಿಪಾಪ್ ಇಟ್ಕೊಂಡಿದಾರಾ? ಹೀಗೆ ಒಂದ್ ವರ್ಡ್ ಕೂಡ ಟಾಕಿಂಗ್ ಮಾಡ್ತಿಲ್ಲ. ನಾನ್ ಅನ್ಕೊಂಡಿದ್ದೆ ದೊಡ್ಡದಾಗಿ ಭೂಮ್ ಆಗ್ಬಿಡತ್ತೆ ಅಂತ, ಆದ್ರೆ ಇಲ್ಲಿ ಏನೂ ನಡೀತಾ ಇಲ್ಲ. ಅನ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಮೋಸ ಹೋಗ್ಬಿಟ್ಟೆ ಚಂದ. ಇವಳು ಎಷ್ಟುದ್ದ ಕಾಣಿಸ್ತಾ ಇದ್ದಾಳೋ ಅಷ್ಟಕ್ಕೆ ಬೆಲೆ ಕಟ್ದೆ ನಾನು. ಇವಳ ಅಸಲಿ ವಿಷಯ ನಾನು ಇನ್ನೂ ತಿಳ್ಕೋಬೇಕು. ಪೂಜಾ ಇಷ್ಟೊತ್ತಾದ್ರೂ ಯಾಕೇನೂ ಮಾತಾಡ್ತಿಲ್ಲ? ಅಮ್ಮೋರೆ, ಕೆಲವೊಂದ್ಸಲ ಬಿರುಗಾಳಿ ಮನೆ ಹೊರಗಿಂದ ಮಾತ್ರ ಅಲ್ಲ, ಮನೆ ಒಳಗೂ ಇರುತ್ತೆ. ನೀವ್ ಯಾಕೆ ಹೆದರ್ಕೋತೀರಾ? ಈಗಾಗ್ಲೇ ಇದನ್ನ ಅವಳು ಸ್ವೀಕಾರ ಮಾಡಿ ಆಗಿದೆ. ನೀವು ನಿಮ್ ರೂಮಿಗೆ ಹೋಗಿ, ನಾನು ನಿಮಗೆ ಊಟನ ಅಲ್ಲಿಗೆ ಕಳಿಸ್ತೀನಿ. ದಿವ್ಯ ಸೊಸೆ,
ಹೊಸ ಸೊಸೆ ಸುಸ್ತಾಗಿದ್ದಾಳೆ. ನೀನ್ ಇವಳನ್ನ ಅವಳ ಕೋಣೆ ಕರ್ಕೊಂಡು ಹೋಗು. ಸರಿ ಅಮ್ಮಾಜಿ. ಅಕ್ಕ ಹೋಗೋಣವಾ? ಅಕ್ಕ, ಅತಿಥಿಗಳು ಎಲ್ರು ಹೋದ್ರು. ಅಕ್ಕ, ರೂಮ್ಗೆ ಹೋಗೋಣ ಬನ್ನಿ. ಪೂಜಾ, ಹೋಗು, ನಿನ್ ಕೋಣೆಗೆ ಹೋಗು. ಪಟಾಕಿ ಟುಸ್ ಅಂತ ಅನ್ಕೊಂಡೆ, ಇಲ್ಲ, ಬೆಂಕಿ ನಿಧಾನಕ್ಕೆ ಹಚ್ಕೊಂಡಿದೆ. ಈಗ ಪಟಾಕಿ ಸಿಡಿಯುತ್ತೆ. ಏನಾಯ್ತು ಪೂಜಾ ಸೊಸೆ? ಹುಷಾರಾಗಿದ್ಯಾ ತಾನೆ? ನಿನಗೆ ನಿಮ್ಮಮ್ಮನ ನೆನಪಾಯ್ತಾ? ಇಂಥ ಶುಭ ದಿನದಲ್ಲಿ ಅಳಬಾರ್ದು, ಅಪಶಕನ ಆಗುತ್ತೆ. ಮತ್ತೆ ನಿನಗೆ ಶಾಸ್ತ್ರಗಳನ್ನ ಮಾಡೋದಕ್ಕೆ ನೀನ್ ತವ್ರ ಮನೆಗೆ ಹೋಗ್ಬೇಕು. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಆಮೇಲೆ ಹೊರಡೋದಕ್ಕೆ ತಯಾರು ಮಾಡ್ಕೊಂಡ್ರಾಯ್ತು. ಹೋಗು, ತಯಾರಿ ಮಾಡ್ಕೊ. ಅದು ಅಮ್ಮಾಜಿ, ನನ್ಗೆ ತುಂಬಾ ದೊಡ್ಡ ಮೋಸ ಆಗಿದೆ. ಸುಳ್ಳು ಹೇಳಿದ್ದಾರೆ. ತಪ್ಪಾಗಿದೆ. ಏನ್ ಹೇಳ್ದೆ ಸೊಸೆ? ತಪ್ಪಾಯ್ತಾ? ಏನ್ ತಪ್ಪಾಗಿದೆ? ಎಂತ ಸುಳ್ಳು? ಅದು ಗಗನ್ ಸರ್ ಮೊದ್ಲೇನೆ ಮದ್ವೆ ಧರ ಅವ್ರ ಜೊತೆ ಮಾಡ್ಕೊಂಡಿದ್ದಾರೆ ಅಂತ. ಇದೇನ್ ಹೇಳ್ತಿದ್ಯಾ ಪೂಜಾ ಸೊಸೆ ನೀನು? ಧರ ಅವರು ನನ್ನ ಹತ್ರ ಹೇಳಲಿಲ್ಲ. ಅದು ಅವರು ಗಗನ್ ಸರ್ಗೆ ಮೊದಲನೇ ಹೆಂಡತಿ, ಮತ್ತೆ ನನ್ನ ಎರಡನೇವಳು ಅಂತ.